नमस्कार, स्वागत है आपका पल्स 24 न्यूज में और मैं हूं आपके साथ सपना पांडे। कर्नाटक के हुबली में फ्लाईओवर निर्माण के लिए इतनी लंबी समय सीमा देने के बावजूद काम समय पर पूरा नहीं हो रहा है, जिससे लोगों को परेशानियों का सामना करना पड़ रहा है। लेकिन सवाल ये है कि निर्माण काम में देरी क्यों की जा रही है? इसके पीछे की वजह क्या है? क्या पैसे की कमी के चलते काम पूरा नहीं हो रहा या इसके पीछे कोई और वजह है? देखिए पूरी रिपोर्ट। हुबली में फ्लाईओवर निर्माण का काम जिला प्रशासन ने अनुबंधित कंपनी को 20 अप्रैल से 19 अगस्त के भीतर पूरा करने के सख्त निर्देश दिए थे, लेकिन काम की सुस्त प्रगति के कारण समय सीमा के भीतर काम पूरा होने के कोई आसार नहीं दिख रहे हैं, जिसके बाद काम में देरी को देखते हुए अतिरिक्त 10 दिन का समय दिया गया है। फिर भी 29 अगस्त तक काम को पूरा किया जाना असंभव है। ಈ ಫ್ಲೈಓವರ್ ಆಗಿ ಸ್ಟಾರ್ಟ್ 2 ವರ್ಷ ಆಯ್ತು ಸರ್. ಅಲ್ಲಿಂದ ನಮಗೆ ₹1 ಬಿಸ್ನೆಸ್ ಇಲ್ಲ. ನಾವು ಸ್ಟಾಫ್ಗೆ ಪಗಾರ ಕೊಡಬೇಕು, ಕರೆಂಟಿನ ಬಿಲ್ಲು, ಬಾಡಿಗೆ ಎಲ್ಲ ಜೀರೋ. ಆಮೇಲೆ ನಮ್ಮ ಮಕ್ಕಳ ಪರಿಸ್ಥಿತಿ ಅಂತಿಗೆ ಅಧೋಗತಿ, ಎಲ್ಲ ಎಜುಕೇಷನ್ ಬಿಲ್ ಕಟ್ಟೋದಂತಂತಿಗೆ ಭಾಳ ಕಷ್ಟ ಆಗ್ಬಿಟ್ಟತ್ರಿ. ಆಮೇಲೆ ಇಲ್ಲಿ ನೋಡಿರಿ, ಇಲ್ಲೆಲ್ಲ ಒಬ್ಬರು ಕಸ್ಟಮರ್ ಇಲ್ಲ. ಈಗ ನಂತರ ಇದೇನೈತಿ, ಮೊನ್ನೆ ನಮ್ಮ MLAಗಳು ಬಂದರು, ಅಧಿಕಾರಿ DC ಗಳು ಎಲ್ಲರೂ ಬಂದು ಏಪ್ರಿಲ್ 20ಕ್ಕೆ ಇಲ್ಲೆಲ್ಲ ಬಂದ್ ಮಾಡಿದ್ರಿ. ಇಲ್ಲಿಂದ ಅಲ್ಲಿ ಮಠ ಬಂದ್ ಮಾಡಿ ನೆಕ್ಸ್ಟ್ ಈ ಆಗಸ್ಟ್ 30ಕ್ಕೆ ತೆರವು ಮಾಡಿಕೊಡ್ತೀವಿ ನಿಮ್ಗೆ ಅಡ್ಡಾಡಕ್ಕೆ ಅಂತಂದರು. ಇನ್ನೂವರೆಗೂ ಕೆಲಸ ಅಂತಿಗೆ ಭಾಳ ಸ್ಲೋ ಅಂದ್ರೆ ಭಾಳ ಸ್ಲೋ. ನೀವು ನೋಡಕತ್ತಿರಲ್ಲ ಸರ್. ಆಮೇಲೆ ಇಲ್ಲಿ ಹಳ್ಳಿಗಳಿಂದ ಬರೋಂಥ ಜನನ ನಮಗೆ ಇಲ್ಲೆಲ್ಲ ಕಸ್ಟಮರು, ಅವರ ಅನ್ನದಾತರು. ಆಮೇಲೆ ಇಲ್ಲಿ ಸಿಟಿನೂ ಬರ್ತಾರೆ ಎಲ್ಲರೂ. ಇಲ್ಲೇ ಅವ್ರಿಗೆ ಬರೋಕೆ ಜಾಗನೇ ಇಲ್ಲ ಅಂತಂದ್ರೆ ನಮ್ಗೆ ಎಲ್ಲಿಂದ ಕೆಲಸ ಇರ್ತೈತೆ ಹೇಳ್ರಿ? ಸೊ ಕೆಲಸ ಇಲ್ಲ. ಸೊ ಇಲ್ಲೆಲ್ಲ ಅಂಗಡಿ ಆಯ್ತು, ಶೋರೂಮು, ಮತ್ತೊಂದು ಸಣ್ಣ ಸಣ್ಣ ಅಂಗಡಿ ಎಲ್ಲ ಖಾಲಿ ಕುಂತವ್ರಿ. ನಾವು ಮುಂಜಾನೆ 9-10 ಗಂಟೆಗೆ ಬರ್ತೀವಿ, ಓಪನ್ ಮಾಡಿ ಕಸ ಹೊಡಿತೀವಿ, ಸುಮ್ಮನೆ ಕುಂದಿರ್ತೀವಿ. ಸಾಯಂಕಾಲ 6 ಗಂಟೆಗೆ ಮನೆಯಿಂದ ಊಟ ತಂದಿರ್ತೇವೆ, ಊಟ ಮಾಡಿ ಹೋಗ್ಬಿಡ್ತೇವೆ. ಇಷ್ಟ ಆಗೈತೆ ಅದು. ಸುಮಾರು 3-4 ತಿಂಗಳಿಂದ ಜೀರೋ, 0 ಬಾಡಿಗೆ ಸರ. ಕರೆಂಟಿನ ಬಿಲ್ ಕಟ್ಟಕ್ಕೆ ಸಹಿತ ಕಷ್ಟ ಆಗಕತ್ತೈತಿ. ಒಂದು ವೇಳೆ ಒಂದು ತಿಂಗಳ ನಾವು ಕರೆಂಟಿನ ಬಿಲ್ ತುಂಬಲಿಲ್ಲ ಅಂದರೆ 15 ತಾರೀಕಿಗೆ ಕರೆಂಟ್ನವರು ಬೆಸ್ಕಾಮ್ನವ್ರು ಬಂದು ಹೆಸ್ಕಾಮ್ನವ್ರು ಬಂದು ಕರೆಂಟ್ ತೆಗೆದು ಹೋಗ್ತಾರೆ ನಮ್ಗೆ ಸೀದಾ. ಸೊ ಅದೊಂದು ಹೆದರಿಕೆ ನಮ್ಗೆ. ಬಡ್ಡಿ ಸಾಲ ತೊಗೊಂಡು ನಾವು ಮಾಡಾಕತ್ತೇವೆ ಈಗ. ಅಲ್ಲ, ಆಗಸ್ಟ್ 30ಕ್ಕೆ ನಾವು ತೆರವುಗೊಳಿಸ್ತೇವೆ ಅಂತ ಅಂದರು. ಇನ್ನೂವರೆಗೂ ಏನು ಭಾಳ ಅಂದ್ರೆ ಭಾಳ ಸ್ಲೋ ಆಗಕತ್ತೈತಿ ಕೆಲಸ. ಸೊ ದಯವಿಟ್ಟು ಸರ್ಕಾರದವ್ರು ಈ ಕಡೆ ಗಮನ ಕೊಟ್ಟು ಇದೊಂದು ಲಘು ಮಾಡಿಕೊಟ್ರೆ ನಮ್ಗೆ ಒಂದು ಅನುಕೂಲ ಆಕೈತಿ. ಆಮೇಲೆ ಇದೊಂದು ಯಾವ್ದ್ರಿ ಗಣೇಶನ ಹಬ್ಬ ಬಂತು. ಇದು ಮೇನ್ ರೋಡ್ ಐತಲ್ರಿ, ಇಲ್ಲೇ ಎಲ್ಲ ಮೆರವಣಿಗೆಗಳಿಗೆ ಇಲ್ಲೇ ಹೋಗ್ತಾವ. ಸೊ ಎಲ್ಲಿಂದ ಕಳಿಸ್ತಾರೆ ಇವ್ರು ಗೌರ್ಮೆಂಟ್ನವರು? ಏನದು ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಇಲ್ಲ ಇಲ್ಲೇ. ಸೊ ಹಂಗಾಗಿಬಿಟ್ಟೈತಿ. ಭಾಳ ಅಂದ್ರೆ ಭಾಳ ಕಷ್ಟ ಆಗೈತೆ ರೀ. ಅದು ಆದಷ್ಟು ಲಘುನ ನಮ್ಗೆ ಕೆಲಸ ಮಾಡಿಕೊಟ್ರೆ ಅನುಕೂಲ ಆಕೈತೆ ರೀ. ಇಲ್ಲಿ ವ್ಯಾಪಾರಸ್ಥರಾಗಲಿ ಗ್ರಾಹಕರಾಗಲಿ ಎಲ್ಲರಿಗೆ ಭಾಳ ಅನುಕೂಲ ಆಕೈತೆ ಸರ್. ಏನೇ ಹರ್ವಿ ಅಂತೇಳಿ, ಹರ್ವಿ ಆನ್ಲೈನ್ ಸೆಂಟರಿಂದ ನಾವು ಮಾತಾಡೋದು. ಇಲ್ಲೇ ಯುರೇಕಾ ಟವರ್ ಐತಲ್ರಿ, ಇಲ್ಲೇ ನಮ್ದು ಇಲ್ಲಿ ಅಂತಿಗೆ ಬಿಸ್ನೆಸ್ ಅಂತಿಗೆ ಎಲ್ಲ ದಿವಾಳಿ ಎದ್ದು ಹೋಗೈತೆ ಬಿಡ್ರಿ ನಮ್ಮದು. पुराना बस स्टैंड जिसका उद्घाटन मात्र 3 महीने पहले हुआ था, उसको भी बंद कर दिया गया है। हालांकि काम अपेक्षित गति नहीं पकड़ पा रहा, जिससे आसपास के व्यापारियों में रोष बना हुआ है। जहां जमनगी प्लाजा, बसवाना और आसपास के परिसर में स्थित व्यावसायिक दुकानों के व्यापारी पहले ही अपनी दुकानें छोड़ चुके हैं, क्योंकि वे किराया नहीं दे पा रहे हैं। अपनी इमारतों के मालिक भी कर्ज न चुका पाने के कारण असंतोष व्यक्त कर रहे हैं। ಇದು ಸಣ್ಣ ಬಂದಾಗೀಗ ಆಗಲೇ 2-3 ವರ್ಷ ಆಗಿ ಬಂತೇನೆ. ಇವ್ರು ಇವತ್ತು ಮುಗಿಸ್ತೀನಿ ನಾಳೆ ಮುಗಿಸ್ತೀನಿ ಅಂತ ಇನ್ನೂ ಮುಗ್ಸೋಕೆ ರೆಡಿ ಇಲ್ಲ ಇದು. ಆಮೇಲೆ ಇಲ್ಲಿ ಕರೆಕ್ಟಾಗಿ ವರ್ಕು ಆಗ್ತಾಯಿಲ್ಲ. ಇಲ್ಲಿ ಲೇಬರ್ ಒಂದು 3-4 ಜನ ಬಿಟ್ಟರೆ ಬೇರೆ ಯಾವ ಲೇಬರೇ ಇಲ್ಲ ಇಲ್ಲಿ. ನಮಗೆ ಮೆಟ್ರಿಯಲ್ ತೊಗೊಂಬರ್ಬೇಕು, ಒಯ್ಬೇಕಂತಂದ್ರೆ ಒಂದು ಗಾಡಿ ಒಳಗೆ ಬರೋಕ್ಕಾಗಲ್ಲ, ಒಂದು ರಿಕ್ಷಾ ಬರುವುದಿಲ್ಲ. ಆಮೇಲೆ ಯಾರು ಪಬ್ಲಿಕ್ ಇಲ್ಲ. ಅಂಗಡಿ ಬೆಳಗ್ಗೆ ದಿವಸ ತೆಗಿಯೋದು, ಇವ್ರು ಏನು ಕೆಲಸ ಮಾಡ್ತಾರೆ ಅದು ನೋಡೋದು ಹೋಗೋದಾಗಿದೈತಿ. ಇನ್ನು ಎಷ್ಟು ದಿವಸ ಇದು ಮಾಡ್ತಾರೋ ಗೊತ್ತಿಲ್ಲ. ಬಂದಾಗೊಮ್ಮೆ ಎಲ್ಲರೂ ಬಂದು ಹೇಳ್ತಾರೆ ಇವತ್ತಾಗತ್ತಾ ನಾಳೆ ಆಗುತ್ತಾ ಅಂಥೇಳಿ. ಆಮ್ಯಾಗ ಇಲ್ಲಿ ಯಾರು ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಕಾಳಜಿ ತೊಗೊಂಡು ಇಮಿಡಿಯೇಟಾಗಿ ಮಾಡೋಂಗೆ ಇದು ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇದು ಜಿಲ್ಲಾಧಿಕಾರಿ ಆಗಸ್ಟ್ 30ಕ್ಕೆ ಗಡುವು ಕೊಟ್ಟಿದ್ರು ಕ್ಲಿಯರ್ ಮಾಡ್ಬೇಕಂತೇಳಿ. ಹೌದು, ಇನ್ನೂ ತನಕ ಕೆಲಸನ ಇನ್ನೂ ಕಂಪ್ಲೀಟ್ ಆಗ್ತದೆ. ಅಲ್ಲ, ಅವ್ರು ಬಂದಾಗೊಮ್ಮೆ ಹೇಳ್ತಾರೆ ಈಗ ಇನ್ನೊಂದು 2 ತಿಂಗಳದಾಗ ಮುಗಿದ ಹೋಗ್ತೈತ್ರಿ ಅಂತ ಹೇಳ್ತಾರೆ. ಇವನ್ ಅವ್ರು ಇಂಜಿನಿಯರ್ ಯಾರು ಬರ್ತಾರೆ ಎಲ್ಲ ಹೇಳ್ತಾರೆ, ನಾವು 2 ಮಂತ್ಸ್ ಟೈಮ್ ಕೊಡ್ರಿ, ಎಲ್ಲ ನೀವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳಿ. ಬಟ್ ಇನ್ನೂ ತನಕ ಅವ್ರಿಗೆ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರು DC ಮುಂದೆ ಹೇಳ್ತಾರೆ, DC ಬಂದಾಗ ಹೇಳ್ತಾರೆ, ಈ ಪಾಲಿಟಿಷಿಯನ್ ಯಾರು ಬರ್ತಾರೆ ಅವ್ರ ಇದ್ರಿಗೆ ಹೇಳ್ತಾರೆ, ಎಲ್ಲರ ಇದ್ರಿಗೆ ಹೇಳ್ತಾರೆ. ಬಟ್ ಅದು ಅವ್ರಿಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ.
ಹಳೆ ಬಸ್ ಸ್ಟ್ಯಾಂಡು ಬಂದ್ ಮಾಡ್ಬಿಟ್ಟಿದ್ದಾರೆ. ಹಳೆ ಬಸ್ ಸ್ಟ್ಯಾಂಡು ಪೂರ ಬಂದಾಗೈತಿ. ಮತ್ತು ಇದು ಮೇನ್ ರೋಡ್ ಸರ್, ಇದೇನೈತಲ್ಲ ಇದು ಅಗ್ದಿ ಮೇನ್ ರೋಡ್ ಇದೆ. ಎಲ್ಲ ಗಾಡಿ ಇಲ್ಲಿಂದನೇ ಹೋಗೋ ಜಾಸ್ತಿ. ಹೈವೇ ಇದೆ, ನ್ಯಾಷನಲ್ ಹೈವೇ ಇದು ಮೇನ್ ಕನೆಕ್ಟ್ ಆಗೋದೇ ಇಲ್ಲೇ. ಇವ್ರು ಇನ್ನೂ ಕೆಲಸ ಮಾಡೋದ್ರಾಗ ಅದಾರ, ಇನ್ನೂ ಕೆಲಸ ಮುಗಿಸೋದ್ರಾಗ ಇಲ್ಲ ಇವರು. ನಾಗರಾಜ್ ಅಂತ ಹೇಳ್ರಿ. अब सवाल ये है कि क्या फ्लाईओवर का काम 29 अगस्त तक पूरा हो पाएगा? क्या लोगों की समस्याओं का समाधान हो पाएगा? क्योंकि काम पूरा ना होने के चलते लोगों की रोजी रोटी पर भी काफी असर पड़ रहा है। लोगों का कहना है कि किराए और EMI चुकाए बिना भी संघर्ष कर रहे हैं। संबंधित लोगों को इस पर ध्यान देने की आवश्यकता है। देश और दुनिया की बाकी तमाम खबरें देखने के लिए बने रहिए पल्स 24 न्यूज के साथ। नमस्कार।